ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇರೋ ಲಕ್ಷಾಂತರ ಭಾರತೀಯರ ಕನಸು ಅಂದರೆ ಅದು ಗ್ರೀನ್ ಕಾರ್ಡ್. ದೊಡ್ಡಣ್ಣನ ದೇಶದಲ್ಲಿ ಮನೆ ಕಟ್ಟಿ ಮಕ್ಕಳನ್ನು ಓದಿಸಿಕೊಂಡು ಗ್ರೀನ್ ಕಾರ್ಡ್ ಪಡೆದು ಅಲ್ಲೇ ಸೆಟಲ್ ಆಗಬೇಕು ಅನ್ನೋದು ಅಮೆರಿಕಕ್ಕೆ ತೆರಳಿದ ಪ್ರತಿಯೊಬ್ಬರ ಲೆಕ್ಕಾಚಾರ ಆಗಿರುತ್ತೆ. ಆದರೆ ಟ್ರಂಪ್ ಆಡಳಿತದಲ್ಲಿ ಅಮೆರಿಕದಲ್ಲಿನ ವಲಸೆ ನೀತಿಗಳು ದಿನದಿಂದ ದಿನಕ್ಕೆ ಟಫ್ ಆಗ್ತಾ ಇವೆ. ಗ್ರೀನ್ ಕಾರ್ಡ್ ಪಡೆಯೋದು ಸುಲಭ ಅಂದ್ಕೊಂಡಿದ್ದ ಭಾರತೀಯರಿಗೆ ಟ್ರಂಪ್ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾರೇ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಿದ್ರೂ ತಮ್ಮ ದೇಶಕ್ಕೆ ಹಿಂದಿರುಗಿ ಅಲ್ಲಿಂದಲೇ ಅಪ್ಲೈ ಮಾಡಬೇಕು ಅನ್ನೋ ನಿಯಮವನ್ನ ಜಾರಿಗೆ ತರಲಾಗಿದೆ. ಕೇವಲ ಒಂದು ಇಮೇಲ್ ಸಾವಿರಾರು ಭಾರತೀಯರ ಬದುಕನ್ನೇ ಅತಂತ್ರ ಸ್ಥಿತಿಗೆ ದೂಡಿದೆ. ಹಾಗಾದ್ರೆ ಈ ಗ್ರೀನ್ ಕಾರ್ಡ್ ರೂಲ್ಸ್ ಇಷ್ಟೊಂದು ಟಫ್ ಆಗಿದ್ಯಾಕೆ? ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋರು ದೇಶ ಬಿಡಲೇಬೇಕಾ? ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಎಲ್ಲವನ್ನು ಕಳೆದುಕೊಂಡಿರುವ ಭಾರತೀಯರು ಈಗ ಅಮೆರಿಕಾದಲ್ಲಿ ಉಸಿರು ಬಿಗಿ ಹಿಡಿದುಕೊಂಡು ಬದುಕ್ತಾ ಇರೋದ್ಯಾಕೆ? ಟ್ರಂಪ್ ಸರ್ಕಾರದ ಈ ನಿರ್ಧಾರದಿಂದ ಟೆಕ್ ಕಂಪನಿಗಳು ಗರಂ ಆಗಿದ್ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತೀಯರಿಗೆ ಗ್ರೀನ್ ಕಾರ್ಡ್ ಗಂಡಾಂತರ, ಲಕ್ಷಾಂತರ ಟೆಕ್ಕಿಗಳು ಅತಂತ್ರ. ಸ್ನೇಹಿತರೆ, ಅಮೆರಿಕದ ದೊಡ್ಡ ಟೆಕ್ ಕಂಪನಿಗಳನ್ನು ಕಟ್ಟುವಲ್ಲಿ ಭಾರತೀಯ ಇಂಜಿನಿಯರ್ಗಳ ಪಾತ್ರ ಬಹಳ ದೊಡ್ಡದು. ಇವರೆಲ್ಲರೂ ಅಮೆರಿಕದಲ್ಲಿ ಕೆಲಸ ಮಾಡೋದೇ H-1B ವೀಸಾದ ಮೇಲೆ. ಈ ಮೊದಲು H-1B ವೀಸಾದಲ್ಲಿದ್ದವರು ನೇರವಾಗಿ ಅಮೆರಿಕದಲ್ಲಿದ್ದೇ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದಾಗಿತ್ತು. ಇದಕ್ಕೆ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಅಂದ್ರೆ AOS ಪ್ರಕ್ರಿಯೆ ಅಂತ ಕರೆಯಲಾಗ್ತಿತ್ತು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅತ್ಯಂತ ವಿಶೇಷ ಪ್ರಕರಣಗಳಲ್ಲಿ ಮಾತ್ರ AOS ಪ್ರಕ್ರಿಯೆಗೆ ಅನುಮೋದನೆ ನೀಡೋದಕ್ಕೆ ನಿರ್ಧರಿಸಿದೆ. ಅಂದ್ರೆ ಇನ್ಮುಂದೆ ಸ್ಟೂಡೆಂಟ್ ವೀಸಾ, ಟೂರಿಸ್ಟ್ ವೀಸಾ ಹಾಗೂ ತಾತ್ಕಾಲಿಕ ವರ್ಕಿಂಗ್ ವೀಸಾದಲ್ಲಿದ್ಕೊಂಡು ಅಮೆರಿಕದಲ್ಲೇ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡುವಂತಿಲ್ಲ. ಸ್ನೇಹಿತರೆ, ಈ ಹೊಸ ರೂಲ್ಸ್ ಪ್ರಕಾರ ನೀವು ಗ್ರೀನ್ ಕಾರ್ಡ್ ಪಡಿಬೇಕು ಅಂದ್ರೆ ಮೊದಲು ಭಾರತಕ್ಕೆ ವಾಪಸ್ ಬರಲೇಬೇಕು. ಇಲ್ಲಿಗೆ ಬಂದು ಹೊಸದಾಗಿ ಅಪ್ಲೈ ಮಾಡಬೇಕು. ಇದರಿಂದ ವರ್ಷಗಟ್ಟಲೆ ಅಮೆರಿಕದಲ್ಲಿ ದುಡಿದು ಅಲ್ಲೇ ಮನೆ ಖರೀದಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದ ಭಾರತೀಯರಿಗೆ ಈ ಹೊಸ ರೂಲ್ಸ್ ಒಂದು ಕರಾಳ ಶಾಸನವಾಗಿ ಪರಿಣಮಿಸಿದೆ. ಕೆಲಸಕ್ಕೆ ಕುತ್ತು ತಂತ ಹೊಸ ರೂಲ್ಸ್, ಟೆಕ್ ನಾಯಕರ ಆಕ್ರೋಶ. ನೀವು ಯೋಚನೆ ಮಾಡ್ತಾ ಇರಬಹುದು, ಈ ಸರ್ಕಾರ ದಿಢೀರ್ ಅಂತ ಇಂಥ ಕಠಿಣ ರೂಲ್ಸ್ ಯಾಕೆ ತಂದಿದೆ ಅಂತ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸ್ತಾ ಇರುವವರ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಇದನ್ನು ತಡೆಯೋದಕ್ಕೆ ಈ ರೂಲ್ಸ್ ಜಾರಿಗೆ ತಂದಿದ್ದೀವಿ ಅಂತ ಟ್ರಂಪ್ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ಹೊಸ ರೂಲ್ಸ್ನಿಂದ ಅಮೆರಿಕದ ಟೆಕ್ ದಿಗ್ಗಜರು ಸಿಡಿದೆದ್ದಿದ್ದಾರೆ. ಈ ನಿಯಮಗಳಿಂದ ಕೌಶಲ್ಯವುಳ್ಳ ಕಾರ್ಮಿಕರು ದೇಶ ಬಿಡಬೇಕಾಗತ್ತೆ. ಇದು ನಮ್ಮ ದೇಶದ ಆವಿಷ್ಕಾರಗಳು ಹಾಗೂ ತಂತ್ರಜ್ಞಾನದ ಬೆಳವಣಿಗೆಗೆ ದೊಡ್ಡ ಪೆಟ್ಟು ನೀಡಲಿದೆ ಅಂತ ಎಚ್ಚರಿಸಿದ್ದಾರೆ. ಲಿಂಕ್ಡ್ಇನ್ ಸಹ ಸಂಸ್ಥಾಪಕ ರೀಡ್ ಹಾಫ್ಮನ್ ಮತ್ತು AI ತಜ್ಞ ಆಂಡ್ರೂ NG ಅವರಂಥ ದಿಗ್ಗಜರು ಈ ನೀತಿಯನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಇದು ಅಮೆರಿಕದ ತಂತ್ರಜ್ಞಾನ ವಲಯಕ್ಕೆ ಮಾಡ್ತಾ ಇರುವ ದೊಡ್ಡ ದ್ರೋಹ. ಇದು AI ಕ್ಷೇತ್ರದಲ್ಲಿ ಅಮೆರಿಕ ಹಿಂದುಳಿಯುವಂತೆ ಮಾಡಲಿದೆ ಅಂತ ಕಿಡಿಕಾರಿದ್ದಾರೆ. ಭಾರತೀಯರ ಮುಂದಿರುವ ದಾರಿ ಏನು? ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಈ ಹೊಸ ರೂಲ್ಸ್ ನುಂಗಲಾರದ ತುತ್ತಾಗಿದೆ. ಒಂದು ಕಡೆ ಗ್ರೀನ್ ಕಾರ್ಡ್ ಪಡೆಯೋ ಆಸೆ, ಮತ್ತೊಂದು ಕಡೆ ಅಮೆರಿಕ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲದ ಪರಿಸ್ಥಿತಿ. ಗ್ರೀನ್ ಕಾರ್ಡ್ಗಾಗಿ ವರ್ಷಗಟ್ಟಲೆ ಕಾಯ್ತಾ ಇರುವ ಭಾರತೀಯರು ಈಗ ಅದಕ್ಕಾಗಿ ಮತ್ತೆ ತಮ್ಮ ತಾಯ್ನಾಡಿಗೆ ಬಂದು ಅಲ್ಲಿಂದ ಅಪ್ಲೈ ಮಾಡಿ ತಿಂಗಳುಗಟ್ಟಲೆ ಅಥವಾ ವರ್ಷಗಟ್ಟಲೆ ಕಾಯಬೇಕಾದ ದುಸ್ಥಿತಿ ಬಂದಿದೆ. ಇದರಿಂದ ಕುಟುಂಬಗಳು ಬೇರ್ಪಡುವ, ಕೆಲಸ ಕಳ್ಕೊಳ್ಳುವ, ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕುವ ಭೀತಿ ಎದುರಾಗಿದೆ. ವೀಸಾ ನಿಯಮಗಳ ಈ ದಿಢೀರ್ ಬದಲಾವಣೆಯಿಂದ ಗ್ರೀನ್ ಕಾರ್ಡ್ ಕನಸು ಕಾಣ್ತಾ ಇದ್ದ ಲಕ್ಷಾಂತರ ಭಾರತೀಯರ ಭವಿಷ್ಯ ಈಗ ಅತಂತ್ರವಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅಮೆರಿಕದಲ್ಲಿ ಸೆಟಲ್ ಆದರೆ ಲೈಫ್ ಸೇಫ್ ಅಂತ ಅಂದ್ಕೊಂಡಿದ್ದ ಭಾರತೀಯರ ಕನಸಿಗೆ ಟ್ರಂಪ್ ಸರ್ಕಾರದ ಹೊಸ ಗ್ರೀನ್ ಕಾರ್ಡ್ ರೂಲ್ಸ್ ತಣ್ಣೀರೆರಚಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅಮೆರಿಕದ ಈ ಹೊಸ ಗ್ರೀನ್ ಕಾರ್ಡ್ ರೂಲ್ಸ್ ಸರಿಯಾಗಿದೆಯಾ? ಅಮೆರಿಕದಲ್ಲಿ ಕೆಲಸ ಮಾಡುವ ಭಾರತೀಯರು ವಾಪಸ್ ಭಾರತಕ್ಕೆ ಬರೋದು ಒಳ್ಳೆಯದಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ದೇಶ ವಿದೇಶದ ಹಾಗೂ ಟೆಕ್ ಜಗತ್ತಿನ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.